ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಣ್ಣ, ನೀನು ಎಷ್ಟೇ ಫೋರ್ಸ್ ಕೊಟ್ಟರು ನೀನು ಸೋಲ್ಡ್ ಔಟ್ ಆಗಿರೋ ಪ್ರಾಡಕ್ಟ್. ಮದುವೆ ಆಗಿದೆ ಮರಿಬೇಡ ಅಂತಾನೆ ಮೈ. ಮದುವೆ ಆಗಿದೆ ಅಷ್ಟೇ, ಉಳಿದಿದ್ದೇನೂ ಆಗಿಲ್ಲ ಅಂತಾನೆ ಹರಿ. ಏನಣ್ಣ ಗುಣಗ್ತಿದ್ಯಾ ಅಂತಾನೆ ಮೈ. ಏನಿಲ್ಲ ಕಣೋ, ಈ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಇದರ ಪರಿಮಳ 3 ಕಿಲೋಮೀಟ್ರ್ ಉದ್ದಕ್ಕೆ ಬರಬೇಕು. ಎಲ್ಲ ಹುಡುಗಿರು ನನ್ನ ಹಿಂದೆನೇ ಓಡಿ ಓಡಿ ಬರಬೇಕು ಅಂತಾನೆ ಹರಿ. ಹಾಗೇನಾಗಿದ್ದರೆ ಎಲ್ಲ ಕಡೆ ಬಾರ್ಗಿಂತ ಜಾಸ್ತಿ ಪರ್ಫ್ಯೂಮ್ ಅಂಗಡಿಗಳೇ ಇರ್ತಿದ್ವೋ ಏನೋ. ಸರಿನಾ, ನೀನು ಸುಮ್ಮನೆ ಸೈಡಿಗೆ ಬಾರಣ ಅಂತಾನೆ ಮೈ. ಏಯ್, ನೀನಿನ್ನು ಚಿಕ್ಕ ಮಗು ಕಣೋ, ಮಗ್ಗಿ ಪುಸ್ತಕ ಇಟ್ಕೊಂಡು ಮಗ್ಗಿ ಕಲ್ತ್ಕೊ ಹೋಗು. ನಾನು ನನ್ನ ಹನಿ ಜೊತೆ ಕಾಗುಣಿತ ಕಲಿಯೋಕ್ಕೆ ಹೋಗ್ತಿದ್ದೀನಿ, ಬರಲಾ ಅಂತ ಚಂದನ ಮುಖ ನೋಡ್ತಾ ಮೇಡಮ್ ಅಂತ ಕೂಗ್ತಾನೆ. ಅಂತ ಬೆಚ್ಚಿ ಬೀಳ್ತಾಳೆ ಚಂದನ. ಏನು ಯೋಚನೆ ಮಾಡ್ತಿದ್ದೀರಾ, ಯಾಕೆ ಏನಾಯಿತು, ಟೆನ್ಷನ್ನು ಅಂತಾನೆ ಹರಿ. ನಾನು ಯಾಕೆ ಟೆನ್ಷನಲ್ಲಿ ಇರಲಿ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತಾಳೆ ಚಂದನ. ನೋಡಿದರೆ ನನಗೆ ಹಾಗನಿಸ್ತಿಲ್ವೇ, ಕೇಳಿದೆ. ಸರಿ ಬಿಡಿ, ಬನ್ನಿ ಹೋಗೋಣ ಅಂತಾನೆ ಹರಿ. ಎಲ್ಲಿಗೆ ಅಂತಾಳೆ ಚಂದನ. ಇನ್ನೆಲ್ಲಿಗೆ, ನೀವು ಮೈ ಬಸ್ ಸ್ಟಾಪ್ಗೆ ತಾನೇ ಹೋಗ್ತಿರೋದು. ನಮ್ಮವರು ಅಂದಮೇಲೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ. ಬನ್ನಿ, ನೀವಿಬ್ಬರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಅಂತಾನೆ ಹರಿ. ನಿಮ್ಮ ಉಪಕಾರ ನನಗೇನು ಬೇಡ, ಬಸ್ ಸ್ಟಾಪ್ ಎಲ್ಲಿದೆ ಅಂತಲೂ ಗೊತ್ತು, ಹೇಗೆ ಹೋಗಬೇಕು ಅನ್ನೋದು ನನಗೆ ಗೊತ್ತು. ತಾವಿನ್ನು ಹೊರಡಿ ಅಂತಾಳೆ ಚಂದನ. ಏನೋ ಹೋಗಲಿ ಪಾಪ ಅಂತ ಕರೆದೆ. ಸರಿ ಬಿಡಿ, ನೀವು ಯಾವಾಗ ಬೇಕಿದ್ರೂ ಬರ್ಬೋದು, ಆದರೆ ನಾನು ಕರೆಕ್ಟ್ ಟೈಮ್ಗೆ ಹೋಗಬೇಕು. ಯಾಕಂದರೆ ನನಗೋಸ್ಕರ ಕಾಯೋ ಹುಡುಗಿರ ಮನಸ್ಸನ್ನು ನೋಯಿಸೋ ಪಾಪ ನನಗೆ ಸುತ್ಕೋಬಾರ್ದು ನೋಡಿ. ಅದಕ್ಕೆ ರೀ, ನೀವಿಬ್ಬರು ನಿಧಾನಕ್ಕೆ ಬನ್ನಿ, ನಾನು ಹೋಗಿ ನಮ್ಮ ಹನಿ ಜೊತೆ ಮಾತಾಡ್ತಿರ್ತೀನಿ ಅಂತಾನೆ ಹರಿ. ಆಗ ಚಂದನ ಸಿಟ್ಟಿಂದ ಆಚೆ ನೋಡ್ತಾಳೆ. ಮೇಡಮ್, ನನಗೆ 4 ಬಿಡಬೇಕು ಅನ್ನಿಸ್ತಿದ್ಯಾ, ಅನಿಸ್ಲಿ ಅಂತಲೇ ತಾನೇ ಇದೆಲ್ಲ ಮಾಡ್ತಿರೋದು. ಆಗಲೇ ತಾನೇ ನನ್ನ ಮೇಲೆ ನಿಮಗೆ ಲವ್ ಇದೆ ಅಂತ ಗೊತ್ತಾಗೋದು ಅಂತ ಯೋಚನೆ ಮಾಡ್ತಾ ಮೈ, ನನಗೆ ಟೈಮ್ ಆಗ್ತಿದೆ ಕಣೋ, ನೀವಿಬ್ಬರು ನಿಧಾನಕ್ಕೆ ಬನ್ನಿ ಅಂತ ಹೋಗ್ತಾನೆ ಹರಿ. ಅಣ್ಣ, ತುಂಬ ಸ್ಪೀಡಲ್ಲಿದೆಯಾ, ಹುಷಾರು ಅಂತಾನೆ ಮೈ. ಈಚೆ ಚಂದನ ಮೈ ರೋಡಲ್ಲಿ ನಿಂತಿರ್ತಾರೆ. ಅತ್ತಿಗೆ, ಹರಿಯಣ್ಣ ಇಷ್ಟೊತ್ತಾದರೂ ಬರಲೇ ಇಲ್ಲ ಅಂತಾನೆ ಮೈ. ಯಾಕೆ, ಅವ್ರ ಅವತಾರನ ಇಲ್ಲೂ ನೋಡಬೇಕಾ, ಅವ್ರು ಬರದೇ ಇದ್ದರೆ ಒಳ್ಳೆಯದು ಅಂತಾಳೆ ಚಂದನ. ಅಡ್ಡ ನಿಂತ್ಕೊಂಡು ಹರಿ ಅವರನ್ನೇ ನೋಡ್ತಾ, ಆಗಲೇ ಇರಿಟೇಷನ್ ಶುರುವಾಗಿದೆ, ಗುಡ್ ಗುಡ್ ಅಂತಾನೆ ಈಚೆ ಕಂಟಿ ಹಾಸಿಗೆ ಹಾಸ್ತಾ ಇರ್ತಾನೆ. ಮೈ ಪಿಲ್ಲೋ ತೊಗೊಂಡು ಬರ್ತಾನೆ. ಅಣ್ಣ ಎಲ್ಲಿ ಅಂತಾನೆ ಕಂಟಿ. ಆಗ ಅಣ್ಣ ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾನಲ್ಲ ಅಂತಾನೆ ಮೈ. ಹರಿ ಎಲ್ಲಿ ಅಂತಾನೆ ಕಂಟಿ. ಹರಿಯಣ್ಣ ಹುಡುಗಿ ಬಗ್ಗೆ ಹೇಳ್ತಾ ಅದಕ್ಕೆ ಮುಂದೆ ಬಿಲ್ಡಪ್ ತಗೋತಿರ್ತಾನೆ ಅಂತಾನೆ ಮೈ. ಆಗ ಚಂದನ ರೂಮಿಂದ ಹೊರಗೆ ಬಂದು, ಯಾಕೆ ಇನ್ನೂ ಮಲಗಿಲ್ವಾ ನೀವು ಅಂತಾಳೆ. ಆಗ ಹರಿ ಬಂದು, ಲವ್ವಲ್ಲಿ ಬಿದ್ದವರಿಗೆ ನಿದ್ರೆ ಬರೋದಿಲ್ಲ ಮೇಡಮ್, ಲವ್ವಲ್ಲಿ ಬಿದ್ದವ್ರ ನಿದ್ದೆ ಮಂಗ್ಮಯ. ಆ ಹುಡುಗಿ ಹೆಸರು ಗೊತ್ತಾಯಿತು, ಅನಿತಾ. ವಾಟ್ ಎ ಬ್ಯೂಟಿಫುಲ್ ನೇಮ್. ಹರಿ ಅನಿತಾ ಸೂಪರ್ ಜೋಡಿ ಅಲ್ವಾ. ಅದೇನೋ ಅಪ್ಪ, ಬ್ಯೂಟಿಫುಲ್ ನೇಮ್ ಇರೋ ಬ್ಯೂಟಿಫುಲ್ ಹುಡುಗಿರೇ ಈ ಹರಿಗೆ ಬೀಳ್ತಾರೆ. ಹರಿ, ನೀನು ಲಕ್ಕಿ ಫೆಲೋ ಅನಿಸುತ್ತೆ. ಅನಿತಾ ಏಂಜಲ್, ಅನಿತಾ ಓ ಅನಿತಾ ಓ ಅನಿತಾ ಅಂತ ಸಾಂಗ್ ಹೇಳ್ತಾನೆ ಹರಿ. ಆಗ ಸಿಟ್ಟಿಂದ ಚಂದನ ಏಯ್ ಅಂತ ನೀರನ್ನು ಹರಿ ಮುಖಕ್ಕೆ ಹಾಕಿ ಅವನ ಚಚ್ಚಿ ಹಾಕಿದ ಹಾಗೆ ಯೋಚನೆ ಮಾಡ್ತಾಳೆ. ಅನಿತಾ ಓ ಅನಿತಾ ಅಂತ ಚಂದನನ ನೋಡಿ ಮೇಡಮ್ ಅಂತ ಕೈ ಕಣ್ಮುಂದೆ ಆಡಿಸ್ತಾನೆ ಹರಿ. ಅಂತಾಳೆ ಚಂದನ. ಏನು ಮೇಡಮ್, ನನ್ನ ಲವ್ ಸಾಂಗ್ ಕೇಳ್ತಾ ಸುಸ್ತಾಗಿದ್ದೀರಾ ಅನಿಸುತ್ತೆ ಅಲ್ವಾ. ಲವ್ ಹಾಗೆ ಮೇಡಮ್, ಅದೊಂಥರ ನಶೆ, ಕಿಕ್ಕು. ನನ್ನ ಅನಿತಾ ಅಂತಾನೆ ಹರಿ. ಅದೇ ನಶೆಯಲ್ಲಿ ಬಿದ್ದು ಹೊರಳಾಡಿ, ನನಗೇನು ಅನಿತಾ ಅಂತ ಸಿಟ್ಟಿಂದ ಡೋರ್ನ ಲಾಕ್ ಮಾಡ್ಕೋತಾಳೆ ಚಂದನ. ನಿನಗೆ ಬುದ್ಧಿನೇ ಬರಲ್ಲ ಅಲ್ವಾ, ಅದಕ್ಕೆ ಯಾಕೋ ಸಿಟ್ಟು ತಿರ್ಸ್ತೀಯಾ ಅಂತಾನೆ ಕಂಟಿ. ಲೋ ಕಂಟಿ, ಅದು ಸಿಟ್ಟಲ್ಲ ಕಣೋ, ಪ್ರೀತಿ, ಲವ್. ಅದನ್ನು ಇಂಡೈರೆಕ್ಟಾಗಿ ತೋರಿಸ್ತಿದ್ದಾರೆ ಅಷ್ಟೇ ಅಂತಾನೆ ಹರಿ. ನೀನು ಹಿಂಗೆ ಅಂದ್ಕೊಂಡೆ ಅದಕ್ಕೆ ಮನಸ್ಸು ನೋಯಿಸ್ತಿರೋ, ನಾಳೆ ಅದರ ರಿಸಲ್ಟ್ ಬೇರೆಯೇ ಆಗಿರುತ್ತೆ ಅಂತಾನೆ ಕಂಟಿ. ಏನೂ ಆಗಲ್ಲ, ಲವ್ ಇದೆಲ್ಲ ಕಾಮನ್ ಅಂತಾನೆ ಹರಿ. ಅಣ್ಣ, ಇಲ್ಲಿ ಯಾಕೋ ಅತಿಯಾಯಿತು ನಿಂದು ಅಂತಾನೆ ಮೈ. ಏಯ್ ಸುಮ್ಮನೆ ವಿದ್ಕೊಳ್ಳೋ, ಲವ್ ಬಗ್ಗೆ ನನಗೆ ಹೇಳೋಕೆ ಬಂದ್ಬಿಟ್ಟ. ಪೊಸಿಟಿವ್ನೆಸ್ ಇಸ್ಕೊಳ್ಳೋ, ಪ್ರೀತಿ ಅನಿತಾ ಓ ಅನಿತಾ ಅಂತಾನೆ ಹರಿ. ಈಚೆ ರೂಮಲ್ಲಿ ಚಂದನ ಹರಿಯವರಿಗೆ ಏನಾಗಿದೆ, ಅನಿತಾ ಅಂತ ಅದನ್ನೇ ಭಜನೆ ಮಾಡ್ತಿದ್ದಾರೆ. ನನ್ನ ಮುಂದೆನೇ ಹೀಗೆಲ್ಲ ಮಾಡ್ತಿದ್ರಲ್ಲ, ಸಾಲದು ಅಂತ ಏಂಜಲ್ ಅನಿತಾ ಅಂತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ದಿಂಬನ ಇಟ್ಕೊಂಡು ಹೊಡಿತಾ ಹರಿ, ನಿಮ್ಮದು ಜಾಸ್ತಿ ಆಯಿತು ಹೋಗಿ ಅಂತ ದಿಂಬನ ಬಿಸಾಕ್ತಾಳೆ. ಅಲ್ಲ ಹರಿ, ಅನಿತಾ ಬಗ್ಗೆ ಮಾತಾಡಿದ್ರೆ ನಾನೇ ಕೋಪ ಮಾಡ್ಕೋಬೇಕು, ನಾನೇ ಪೊಸೆಸಿವ್ ಆಗ್ತಿದ್ದೀನಿ. ನಾನು ಇದೆಲ್ಲ ಅಲ್ಲ. ಚಂದನ, ಕೂಲ್, ಡೋಂಟ್ ರಿಯಾಕ್ಟ್ ಟು ಮಚ್. ಅದು ನಿನಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಆದರೂ ಒಂದು ಹುಡುಗಿ ಮನಸ್ಸಲ್ಲಿ ಪ್ರೀತಿ ಹುಡ್ಸೋದು, ಆಸೆ ಹುಡ್ಸೋದು ತಪ್ಪಲ್ವಾ. ಈ ತಪ್ಪು ಸರಿಯಲ್ಲ. ನನಗ್ಯಾಕೆ, ನಾನ್ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ಆಗ್ತಾ ಇರೋದು ಆ ಹರಿಯಿಂದನೇ. ಹರಿ ಅಂತ ಕೂಗ್ತಾಳೆ ಚಂದನ. ಆಗ ಡೋರ್ ಬಡಿತಾನೆ ಹರಿ. ಆಗ ಚಂದನ ಡೋರ್ ಓಪನ್ ಮಾಡ್ತಾಳೆ. ಕರೆದ್ರ ಮೇಡಮ್ ಅಂತಾನೆ ಹರಿ. ಗೆಟ್ ಲಾಸ್ಟ್ ಅಂತ ಡೋರ್ನ ಲಾಕ್ ಮಾಡಿ ಬಂದು ಪಿಲ್ಲೋಗೆ ಹೊಡಿತಾಳೆ ಚಂದನ. ಮೇಡಮ್, ನೀವು ಅನಿತಾ ವಿಷಯದಲ್ಲಿ ಡಿಸ್ಟರ್ಬ್ ಆಗಿರೋದು ಗ್ಯಾರಂಟಿ, ನೀವು ಲವ್ವಲ್ಲಿರೋದು ಗ್ಯಾರಂಟಿ. ನಿಮಗೆ ಗುಡ್ ನೈಟ್ ಮೇಡಮ್, ಸ್ವೀಟ್ ಡ್ರೀಮ್ಸ್ ಅಂತಾನೆ ಹರಿ.
ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಚಂದನ ಇದೆಲ್ಲ ಯೋಚನೆ ಮಾಡ್ತಾ ಇರೋದು ಆಗಿರುತ್ತೆ. ಆಗ ಅನಿತಾ ಬಂದು ಅವಳ ಪಕ್ಕನೇ ನಿಂತ್ಕೊತಾಳೆ. ಇವಳು ಯಾಕೆ ನಮ್ಮನೆ ನೋಡ್ತಿದ್ದಾಳೆ ಅಂತಾಳೆ ಚಂದನ. ಏನಾದರೂ ಅಂದ್ರೆ ಅತಿಗೆ ಅಂತಾನೆ ಮಹಿ. ಏನಿಲ್ಲಪ್ಪ ಅಂತಾಳೆ ಚಂದನ. ಇದೆಲ್ಲ ಆಗಿದ್ದು ನನ್ನಿಂದನೇ ಅಂತಾಳೆ. ಹರಿ ಅಡ್ಡದಿಂದ ಚಂದನ ನೋಡ್ತಾ ಆಹಾ ಲವ್ಲಿ ಆ್ಯಕ್ಷನ್ಗೆ ಪೊಸೆಸಿವ್ ರಿಯಾಕ್ಷನ್, ವಾಟ್ ಎ ಸೀನ್. ಎಂಟ್ರಿ ಕೊಡೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ ಅಂತ ಹರಿ ಚಂದನ ಮತ್ತು ಆ ಹುಡುಗಿ ಮುಂದೆ ಗ್ಲಾಸ್ ಹಾಕ್ಕೊಂಡು ಬರ್ತಾನೆ. ಆಗ ಮೈ ಅಣ್ಣನ ನೋಡಿ ಅತ್ತಿಗೆ ಅಂತಾನೆ. ಆಗ ಅವನು ಅನಿತಾಗೆ ಹಾಯ್ ಅಂತಾನೆ. ಅವಳು ಹಾಯ್ ಅಂತಾಳೆ. ನಿಮ್ಮ ಎಂಟ್ರಿ ಸೂಪರ್ ಆಗಿತ್ತು, ವಾಟ್ ಎ ಬ್ಯೂಟಿಫುಲ್ ಎಂಟ್ರಿ ಅಂತಾನೆ ಹರಿ. ಇದನ್ನೆಲ್ಲ ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಅಂತಾಳೆ ಚಂದನ. ಬೈ ದಿ ಬೈ ಐ ಆಮ್ ಹರಿಶ್ಚಂದ್ರ ಅಂತಾನೆ ಹರಿ. ಆದರೆ ಹೇಳೋದೆಲ್ಲ ಬರೀ ಸುಳ್ಳೆ ಅಂತ ಗೊಣಗ್ತಾಳೆ ಚಂದನ. ನನ್ನ ಹೆಸರು ಅನಿತಾ ಅಂತಾಳೆ ಆ ಹುಡುಗಿ. ಅನಿತಾ, ಅದಕ್ಕೆ ಏನೋ ಒಂಥರ ಸೆಳೆತ ಅಂತಾನೆ ಹರಿ. ಯಪ್ಪಾ ಅಂತಾಳೆ ಚಂದನ. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಅಂತಾಳೆ ಅನಿತಾ. ನಿಮಗೆ ಕೊಡದೆ ಇನ್ಯಾರಿಗೆ ಕೊಡಲಿ, ತಗೊಳ್ಳಿ ಅಂತ ನಂಬರ್ ಹೇಳ್ತಾನೆ ಹರಿ. ಅವಳ ನಂಬರನ್ನು ತಗೋತಾನೆ ಮೈ. ನನ್ನ ಕಣ್ಣಿಂದ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ಬಾ ಮೈ ನಾವು ಆಟೋದಲ್ಲಿ ಹೋಗೋಣ ಅಂತ ಮೈನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾಳೆ ಚಂದನ. ಹರಿ ನೋಡ್ತಾ ಅನಿತಾ ಅವರೇ ನನಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ಮಾತಾಡೋಣ ಅಂತ ಹರಿ ಹೋಗ್ತಾನೆ. ಈಚೆ ಮುತ್ತು ಚಂದನ ಆಫೀಸ್ ಹೊರಗಡೆ ಕೂತ್ಕೊಂಡು ಜಯಂತಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಆಗ ಚಂದನ ಬಂದು ಅಣ್ಣ ಯಾಕಣ್ಣ ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಆಫೀಸ್ ಒಳಗಡೆ ಬರ್ಬೋದಲ್ವಾ ಅಂತಾಳೆ. ಪರವಾಗಿಲ್ಲ ಅಮ್ಮ ಅಂತಾನೆ ಮುತ್ತು. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಫೋನ್ ಮಾಡಿದ್ರಲ್ಲ ಅಣ್ಣ, ಏನು ವಿಷಯ ಅಂತಾಳೆ ಚಂದನ. ಅದು ಅಂತಾನೆ ಮುತ್ತು. ನೀವು ಇಲ್ಲಿವರೆಗೆ ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ, ಏನಣ್ಣ ಅದು ಅಂತಾಳೆ ಚಂದನ. ವಿಷಯ ಮುಖ್ಯವಾದ್ದೆ, ಅದನ್ನು ಹೇಗೆ ಅಂತ ಮುತ್ತು ಹೇಳುವಾಗ ಏನಂತ ಹೇಳಿ ಅಣ್ಣ ಅಂತಾಳೆ ಚಂದನ. ಹುಡುಗಿ ಮನೆಯವರು ಇವತ್ತು ಸಂಜೆ ನಮ್ಮ ಮನೆಗೆ ಬರ್ತಿದ್ದಾರೆ ಅಂತಾನೆ ಮುತ್ತು. ಅಂದರೆ ನಿಮ್ಮ ಮದುವೆ ಅಂತಾಳೆ ಚಂದನ. ಅಂತಾನೆ ಮುತ್ತು. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ ಅಣ್ಣ. ಹುಡುಗಿ ಯಾರು, ಅವ್ರ ಮನೆ ಎಲ್ಲಿದೆ, ಇದ್ದಕ್ಕಿದ್ದಾಗೆ ಅವ್ರು ಯಾಕೆ ಬರ್ತಿದ್ದಾರೆ, ನಮ್ಗೆ ಯಾರಿಗೂ ಹೇಳೇ ಇಲ್ವಲ್ಲ ಅಣ್ಣ, ಎಲ್ಲಿ ಹುಡುಗಿ ಫೋಟೋ ತೋರಿಸಿ ಅಂತಾಳೆ ಚಂದನ. ಅದು ಬ್ರೋಕರ್ ಗೋವಿಂದಣ್ಣ ತೋರಿಸಿರೋ ಸಂಬಂಧ ಅಮ್ಮ, ಎಲ್ಲ ಸಡನ್ನಾಗಿ ಆಗೋಯ್ತು ಅಂತಾನೆ ಮುತ್ತು. ಸಡನ್ನಾಗ ಅಂತಾಳೆ ಚಂದನ. ಹೌದಮ್ಮ, ಇವತ್ತು ಸಂಜೆನೇ ಮನೆಗೆ ಬರ್ತಿದ್ದಾರಂತೆ ಅಂತಾನೆ ಮುತ್ತು. ಅದು ಹೇಗಣ್ಣ ಇಂಥ ವಿಷಯ ಎಲ್ಲ ಸಡನ್ನಾಗುತ್ತೆ, ಮೊದಲು ನಾವು ಹುಡುಗಿನ ನೋಡಬೇಕು, ನಮಗೆಲ್ಲ ಓಕೆ ಆಗಬೇಕು, ಆಮೇಲೆ ಅಲ್ವಾ ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಆಮೇಲೆ ಮಾತುಕತೆ ಎಂಗೇಜ್ಮೆಂಟು ಅಂತಾಳೆ ಚಂದನ. ಅದು ನಾನೇ ಹೋಗಿ ಹುಡುಗಿನ ನೋಡ್ಕೊಂಡು ಬಂದಮ್ಮ, ನನಗೆ ಅವರನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ, ಅವರಿಗೂ ನಾನು ಒಪ್ಪಿಗೆ ಇದೆ ಅಂತಾನೆ ಮುತ್ತು. ಅಣ್ಣ ಆಲ್ರೆಡಿ ನೀವು ಹುಡುಗಿನ ನೋಡಾಯ್ತಾ, ಅವರಿಗೂ ಒಪ್ಪಿಗೆ ಆಗಿದೆಯಾ, ಇದೆಲ್ಲ ಯಾವಾಗಣ್ಣ ನಡೀತು ಅಂತಾಳೆ ಚಂದನ. ಅದೇ ಹೇಳಿದ್ನಲ್ಲಮ್ಮ, ಬ್ರೋಕರ್ ಕಡೆಯಿಂದ ಇದೆಲ್ಲ ನಡೆದೋಯ್ತು ಅಂತಾನೆ ಮುತ್ತು. ಸರಿ ಅಣ್ಣ, ನೀವು ಹುಡುಗಿ ಕಡೆಯವರು ಬರ್ತಿದ್ದಾರೆ ಅಂತ ಮೊದಲೇ ಹೇಳಿದಿದ್ರೆ ನಾನು ಇವತ್ತು ಆಫೀಸ್ಗೆ ರಜೆ ಹಾಕ್ತಿದ್ನಲ್ಲ ಅಣ್ಣ, ಅವ್ರ ಮನೆಗೆ ಬರ್ತಾರೆ ಅಂತ ಹೇಳಿದರೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತಾಳೆ ಚಂದನ. ಅದು ಬ್ರೋಕರ್ ಗೋವಿಂದಣ್ಣ ಲೇಟಾಗಿ ಹೇಳಿದ್ರಮ್ಮ ಅಂತಾನೆ ಮುತ್ತು. ಹೋಗಲಿ ಬಿಡಿ ಅಣ್ಣ, ನಾನೆಲ್ಲನೂ ಮ್ಯಾನೇಜ್ ಮಾಡ್ತೀನಿ, ಅವ್ರು ಬರಲಿ, ಬೇಕಿದ್ರೆ ನಾನಿವತ್ತು ಬೇಗ ಆಫೀಸಿಂದ ಮನೆಗೆ ಹೋಗ್ತೀನಿ ಅಂತಾಳೆ ಚಂದನ. ಸರಿಯಮ್ಮ, ಮನೆಯವರಿಗೆಲ್ಲ ನೀನೇ ಹೇಳಿಬಿಡಮ್ಮ ಅಂತಾನೆ ಮುತ್ತು. ಅಣ್ಣ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನಾನೇ ಎಲ್ರಿಗೂ ಹೇಳ್ತೀನಿ ಸರಿನಾ ಅಂತಾಳೆ ಚಂದನ. ಸರಿಯಮ್ಮ, ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತಾರೆ ಮುತ್ತು. ಸರಿ ಅಣ್ಣ ಅಂತಾಳೆ ಚಂದನ. ಮುತ್ತು ಅಲ್ಲಿಂದ ಹೋಗ್ತಾನೆ. ಆದರೂ ಮುತ್ತು ಅಣ್ಣ ಯಾಕೆ ಯಾರಿಗೂ ಹೇಳ್ದಿರೋ ಹಾಗೆ ಮದುವೆ ಏರ್ಪಾಟೆಲ್ಲ ಮಾಡ್ತಿದ್ದಾರೆ ಅಂತ ಚಂದನ ಯೋಚನೆ ಮಾಡ್ತಾಳೆ. ಈಚೆ ಚಂದನ ಮನೆ ಒಳಗಡೆ ಫಾಸ್ಟಿಂದ ಬರ್ತಿದ್ದಾಳೆ. ಎದುರಿಗೆ ಹರಿ ಬರ್ತಾನೆ. ಇದೇನು ಮೇಡಮ್ ಇಷ್ಟು ಬೇಗ ಆಫೀಸಿಂದ ಬಂದುಬಿಟ್ರಿ, ನನಗೆ ಹೇಳಿದರೆ ನಾನೇ ನಿಮ್ಮನ್ನು ಎತ್ತಾಕೊಂಡು ಬಂದುಬಿಡ್ತಿದ್ದೆ ಅಂತಾನೆ. ಏನಂದ್ರಿ ಅಂತಾಳೆ ಚಂದನ. ಅದೇ ಒಂದು ಕಾಲ್ ಮಾಡಿದರೆ ನಾನೇ ನಿಮ್ಮನ್ನು ಆಫೀಸಿಂದ ಪಿಕ್ ಮಾಡಿಕೊಂಡು ಕರ್ಕೊಂಡು ಬರ್ತಿದ್ದೆ ಅಂತ ಹೇಳಿದೆ ಅಷ್ಟೇ ಅಂತಾನೆ ಹರಿ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಮಗೆ ಏನಿದೆ ಹೇಳಿ ಅಂತಾನೆ. ಇಂಪಾರ್ಟೆಂಟ್ ಕೆಲಸ ಇದೆ, ಬನ್ನಿ ನನ್ನ ಜೊತೆ ಅಂತ ಚಂದನ ಹೋಗ್ತಾಳೆ. ಮೇಡಮ್ ಯಾಕೆ ಇಷ್ಟು ಫಾಸ್ಟಾಗಿ ಓಡಾಡ್ತಿದ್ದೀರಾ, ಏನು ವಿಷಯ ಅಂತಾನೆ ಹರಿ. ಇದೇ ಹರಿ, ಹೇಳ್ತೀನಿ ಬಂದೆ, 1 ನಿಮಿಷ ಅಂತಾಳೆ ಚಂದನ. ಇಷ್ಟೊಂದು ಸ್ಪೀಡಲ್ಲಿ ಬಾಬಾ ಅಂತ ಕರಿತಾ ಇದ್ದಾರೆ ಅಂತಂದರೆ ಅನಿತಾ ವೈರಸ್ ವರ್ಕ್ ಆಗಿರ್ಬೋದು ಅಂತೀರಾ, ನನ್ನನ್ನು ಈಗಲೇ ಕರೆದು ಐ ಲವ್ ಯು ಅಂತ ಹೇಳ್ತಾರಾ ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ಚಂದನ ಬಂದು ಹರಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ನೀವು ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಮೇಡಮ್, ಏನು ಹೇಳಿ ಅಂತಾನೆ ಹರಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂತಾಳೆ ಚಂದನ.
ಗೆಸ್ಟಾ ಅದ್ಯಾರು ಹೇಳಿ ಅಂತಾನೆ ಹರಿ. ಅದು ಸಸ್ಪೆನ್ಸ್ ಅಂತಾಳೆ ಚಂದನ. ಯಾರಂತ ಹೇಳಿ ಮೇಡಮ್ ಅಂತಾನೆ ಹರಿ. ಸಸ್ಪೆನ್ಸ್ ಅಂತ ಹೇಳಿದ್ನಲ್ವಾ, ಈಗ ಕೆಲಸದ ಕಡೆ ಗಮನ ಕೊಡಿ ಅಂತಾಳೆ ಚಂದನ. ಸರಿ, ನೀವು ಹೇಳಿದ ಮೇಲೆ ಮುಗೀತು ಮೇಡಮ್. ಏನು ಕೆಲಸ ಹೇಳಿ ಮೇಡಮ್ ಅಂತಾನೆ ಹರಿ. ಬನ್ನಿ ನನ್ನ ಜೊತೆ ಅಂತ ಚಂದನ ಹೋಗ್ತಾಳೆ. ಎಲ್ಲ ಹೇಳಿ ಅಡುಗೆ ಮನೆಗೆ ಹೋಗ್ತಾರೆ ಅಂತಂದರೆ ಇವತ್ತು ಲವ್ ಯು ಹೇಳೋದು ಗ್ಯಾರಂಟಿ ಹರಿ. ಇವತ್ತು ನಿನಗೆ ಮೆಮೊರೇಬಲ್ ಡೇ ಅಂತಾನೆ ಹರಿ ಯೋಚನೆ ಮಾಡ್ತಾನೆ. ಹರಿ ಬನ್ನಿ ಅಂತ ಕೂಗ್ತಾಳೆ ಚಂದನ. ಬಂದೆ ಮೇಡಮ್ ಅಂತ ಖುಷಿಯಿಂದ ಹರಿ ಬರ್ತಾನೆ. ಆಗ ಒಂದಿಷ್ಟು ಪಾತ್ರೆನ ಇಟ್ಟು, ಇದೇ ನೀವು ಮಾಡಬೇಕಾಗಿರೋ ಕೆಲಸ, ಪಾತ್ರೆ ತೊಳಿಬೇಕು ಅಂತಾಳೆ ಚಂದನ. ನಾನು ಪಾತ್ರೆ ತೊಳಿಬೇಕಾ? ಆಗಲ್ಲ ಮೇಡಮ್ ಅಂತಾನೆ ಹರಿ. ಇದನ್ನೇ ನಿಮ್ಗೆ ಹೇಗೆ ಹೇಳೋದು ಅಂತ ನೋಡ್ತಿದ್ದೆ. ಏನು ಮಾಡೋದು, ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ನೀವು ಇದಿಷ್ಟು ಪಾತ್ರೆ ತೊಳೆದ್ರೆ ನಾನು ಮನೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಬೇಗ ತೊಳಿರಿ ಅಂತ ಚಂದನ ಬರ್ತಾಳೆ. ಅಯ್ಯಯ್ಯೋ, ಗೋಲ್ಡನ್ ಲೆಟರಲ್ಲಿ ಬರೆದಿಡೋ ಕೆಲಸ ಇದೇನಾ? ಮೇಡಮ್ ಏನೋ ಲವ್ ಮಾಡಲಿದ್ದಾರೆ ಅಂತ ಅಂದ್ಕೊಂಡೆ, ನನಗೆ ಗೊತ್ತೇ ಆಗಲಿಲ್ವೇ ಅಂತ ಬೈಕೋತಾನೆ ಹರಿ. ಬೇಗ ಹೋಗಿ ಹರಿಯವರೇ ಅಂತ ಕೂಗ್ತಾಳೆ ಚಂದನ. ಆಗ ಹೋಗ್ತೀನಿ ಅಂತ ಹರಿ ಪಾತ್ರೆನ ತಗೊಂಡು ಬಂದು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಚೆ ಚಂದನ ಪೊರಕೆ ಹಿಡ್ಕೊಂಡು ಕಸನೆಲ್ಲ ಗುಡಿಸ್ತಾ ಇರ್ತಾಳೆ. ಪಾತ್ರೆ ತೊಳಿತಿರೋ ಸೌಂಡು ಕೇಳಿಸ್ತಿಲ್ಲ ಅಂತಾಳೆ ಚಂದನ. ಈಗ ಬರುತ್ತೆ ನೋಡಿ ಅಂತ ಪಾತ್ರೆನ ತೆಗೆದು ಬಿಸಾಕ್ತಾನೆ ಹರಿ. ಚಂದನ ಜೋರಾಗಿ ನಗ್ತಾಳೆ. ಈಚೆ ಹರಿ ಪಾತ್ರೆ ತೊಳಿತಾ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ ಅಂತ ಸಾಂಗ್ ಹೇಳ್ತಾ ಇರ್ತಾನೆ. ಈಚೆ ಚಂದನ ಕಸ ತೆಗಿಬೇಕಾದ್ರೆ ಕಸ ಕಣ್ಣಿಗೆ ಬೀಳುತ್ತೆ. ಅಮ್ಮ ಅಂತ ಕೂಗ್ತಾಳೆ. ಆಗ ಹರಿ ಪಾತ್ರೆನ ಅಲ್ಲೇ ಬಿಟ್ಟು ಓಡಿ ಬರ್ತಾನೆ. ರೀ ಏನ್ರಿ, ಯಾಕೆ ಹಾಗೆ ಕಿರ್ಚ್ಕೊಂಡ್ರಿ, ಏನಾಯಿತು ಅಂತಾನೆ ಹರಿ. ಹರಿ ಕಣ್ಣಿಗೆ ಧೂಳು ಬಿದ್ದಿದೆ ಅಂತಾಳೆ ಚಂದನ. ಎಲ್ಲಿ ಅಂತ ಕಣ್ಣನ್ನು ಉರ್ಸೋಕೆ ಹರಿ ಹೋಗ್ತಾನೆ. ನಿಧಾನಕ್ಕೆ ಕಣ್ಣು ಬಿಡಿ ಅಂತ ಕಣ್ಣನ್ನು ಉರಿಸ್ತಾನೆ ಹರಿ. ಈಚೆ ಚಂದನ ಹತ್ರ ಮೈ ಬಂದು, ಏನತ್ಗೆ ಅರ್ಜೆಂಟಾಗಿ ಬಾ ಅಂತ ಕಾಲ್ ಮಾಡಿದ್ರಿ ಅಂತಾನೆ. ಇವತ್ತು ನಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರಂತೆ, ಯಾರಂತ ಹೇಳ್ತಿಲ್ಲ, ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ ಅಂತಾನೆ ಹರಿ. ಗೆಸ್ಟಾ ಅಂತಾನೆ ಮೈ. ಇವತ್ತು ಅಣ್ಣನ ನೋಡೋದಕ್ಕೆ ಹುಡುಗಿ ಕಡೆಯವರು ಮನೆಗೆ ಬರ್ತಿದ್ದಾರೆ ಅಂತಾಳೆ ಚಂದನ. ನೀನು ಯಾಕೋ ನನ್ನನ್ನು ನೋಡ್ತಿದ್ಯಾ ಅಂತಾನೆ ಹರಿ. ಮೈ ಮುತ್ತು ಅಣ್ಣನ ನೋಡೋಕೆ ಬರ್ತಿರೋದು, ಹರಿನಲ್ಲ ಅಂತಾಳೆ ಚಂದನ. ಮುತ್ತು ಅಣ್ಣನ? ಹರಿ ನಿನಗೆ ಗೊತ್ತಿಲ್ವೇನೋ ಅಂತಾನೆ ಕಂಟಿ. ನನಗೆ ಇವರು ಹೇಳ್ದಾಗಲೇ ಗೊತ್ತಾಗಿದ್ದು ಅಂತಾನೆ ಹರಿ. ನನಗೂ ಇವಾಗಲೇ ಗೊತ್ತಾಗಿದ್ದು ಅಂತಾಳೆ ಚಂದನ. ಅಣ್ಣ ಈ ಲೆವೆಲಿಗೆಲ್ಲ ಮುಂದುವರಿಯಲ್ಲ, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತಾನೆ ಕಂಟಿ. ಅದಕ್ಕೆ ನಿಮ್ಗೆ ಯಾರೋ ಫ್ರ್ಯಾಂಕ್ ಮಾಡಿದ್ದಾರೆ ಅಂತಾನೆ ಮೈ. ಇಲ್ಲ ಮೈ, ಮುತ್ತು ಅಣ್ಣ ನನಗೆ ಆಫೀಸ್ ಹತ್ರ ಸಿಕ್ಕಿದ್ರು, ಅವರು ಬ್ರೋಕರ್ನ ಮೀಟ್ ಮಾಡಿ ಹುಡುಗಿನೂ ಓಕೆ ಮಾಡಿದ್ರಂತೆ ಅಂತಾಳೆ ಚಂದನ. ಆಗೆಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.